ಆತ್ಮೀಯ ವೀಕ್ಷಕರೇ, ತಮಗೆಲ್ಲರಿಗೂ ಈ ದಿವ್ಯವಾಣಿ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಉಡುಪಿ ಧರ್ಮ ಪ್ರಾಂತ್ಯವು ಸಾದರಪಡಿಸುವ ಈ ಸುಂದರ ಕಾರ್ಯಕ್ರಮದಲ್ಲಿ ದೇವವಾಕ್ಯದ ಸವಿಯನ್ನು ನಾವು ಆಸ್ವಾದಿಸೋಣ. ಯೇಸು ಸ್ವಾಮಿಯ ಆದರ್ಶಗಳಲ್ಲಿ ನಮ್ಮ ಜೀವನವನ್ನು ನಾವು ಪಾವನಗೊಳಿಸೋಣ. येसुदेव नमस्तुभ्यं भक्तादिश्रुतपालका सर्वपापहर दिव्या दयामूर्ते नमोस्तुते. दयामूर्ते नमोस्तुते. दीनरबन्धु दीनरबन्धु नीनेंदु दीनरबन्धु नीनेंदु प्रीति वरतंदु कायो गुणसिंधु प्रीति वरतंदु कायो गुणसिंधु ತಂದೆ ಪೂಜಿಸಿ ಸ್ಮರಿಸುವೆ ಎಂದೆಂದು ಪೂಜಿಸಿ ಸ್ಮರಿಸುವೆ ಎಂದೆಂದು ದೀನರ ಬಂಧು ನೀನೆಂದು ತಾಂಗಡದ ತರಗಿಡದ ಧಾ ತಿರುಗಿಡ ಧಾ ತಿರುಗಿಡ ಧಾ ತಿರುಗಿಡ ಧಾ ತಾಂಗಡದ ತರಗಿಡದ ಧಾ ತಾಂಗಡದ ತರಗಿಡದ ಧಾ ದಿಗ ತರಗಿಡದ ಧಾ ಗರಿ ಸನಿ ಸರಿ ಗ ಸರಿ ಗರಿ ಗಮ ರಿ ಗಮ ಗಮ ಪಮ ಪದ ಪದ ನಿ ದ ನಿ ಸ ಸಾರಿ ನಿ ಸಾದ ನಿ ಪದ ಮ ಪ ಗಮ ಸರಿ ಗಮ ಪ ಸರಿ ಗಮ ಪ ಸರಿ ಗಮ ಪ. ನಿನ್ನ ರಾಜ್ಯ ಹರಡಲಿ ಇಂದು ಎಲ್ಲೋ ಸಂತಸ ಮಳೆ ತಂದು ನಿನ್ನ ಹರಡಲಿ ಇಂದು ಎಲ್ಲೋ ಸಂತಸ ಮಳೆ ತಂದು ನೀನೇ ಜೀವ ನೀನೇ ಜೀವ ನೀನೇ ಮಾರ್ಗ ನೀನೇ ಜೀವ ನೀನೇ ಮಾರ್ಗ
ನೀರು ಬಳಿ ಬಂದು ಹರಸು ನನ್ನ ದಿವ್ಯ ಬಂಧು ಸುರಿಸು ಪ್ರೇಮ ಅಮೃತ ಬಿಂದು ದೀನರ ಬಂಧು ನೀನೆಂದು. ಸ್ನೇಹಿತರೆ, ದಿವ್ಯವಾಣಿ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಬಹಳ ಪ್ರೀತಿಯಿಂದ ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತಾ ಇದ್ದೀನಿ. ಈಗ ನಾವೆಲ್ಲರೂ ಒಟ್ಟಾಗಿ ಜೀವ ನೀಡುವಂಥ ದೇವರ ವಾಕ್ಯವನ್ನು ಭಕ್ತಿ ವಿಶ್ವಾಸದಿಂದ ಆಲಿಸೋಣ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಯೋವಾನನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಅಧ್ಯಾಯ 2, ವಾಕ್ಯಗಳು 1. ಮಾರನೇ ದಿನ ಗಲೀಲೆಯದ ಕಾನಾ ಎಂಬ ಊರಿನಲ್ಲಿ ಒಂದು ಮದುವೆ ನಡೆಯಿತು. ಯೇಸು ಸ್ವಾಮಿಯ ತಾಯಿ ಅಲ್ಲಿಗೆ ಬಂದಿದ್ದರು. ಯೇಸುವಿಗೂ ಅವರ ಶಿಷ್ಯರಿಗೂ ಆ ಮದುವೆಗೆ ಆಮಂತ್ರಣವಿತ್ತು. ಈ ಸಂದರ್ಭದಲ್ಲಿ ದ್ರಾಕ್ಷಾರಸ ಸಾಲದೆ ಹೋಯಿತು. ಆಗ ಯೇಸುವಿನ ತಾಯಿ, ಅವರಲ್ಲಿ ದ್ರಾಕ್ಷಾರಸ ಮುಗಿದು ಹೋಗಿದೆ ಎಂದು ಯೇಸುವಿಗೆ ಹೇಳಿದರು. ಅದಕ್ಕೆ ಯೇಸು, ಅಮ್ಮ, ಇದನ್ನು ನನಗೇಕೆ ಹೇಳುತ್ತೀ? ನನ್ನ ಗಳಿಗೆ ಇನ್ನೂ ಬಂದಿಲ್ಲ ಎಂದು ಉತ್ತರ ಕೊಟ್ಟರು. ತಾಯಿ ಸೇವಕರಿಗೆ ಆತ ಹೇಳಿದಂತೆ ಮಾಡಿ ಎಂದು ತಿಳಿಸಿದರು. ಯಹೂದ್ಯರ ಶುದ್ಧಾಚಾರ ಪದ್ಧತಿಯಂತೆ 6 ಕಲ್ಲು ಬಾನೆಗಳನ್ನು ಅಲ್ಲಿ ಇಟ್ಟಿದ್ದರು. ಅವು ಒಂದೊಂದು 2-3 ಕೊಡ ನೀರು ಹಿಡಿಯುವಷ್ಟು ದೊಡ್ಡದಾಗಿದ್ದವು. ಯೇಸು ಸ್ವಾಮಿ ಸೇವಕರಿಗೆ ಆ ಬಾನೆಗಳಲ್ಲಿ ನೀರು ತುಂಬಿರಿ ಎಂದು ಹೇಳಿದರು. ಅವರು ಕಂಠದವರೆಗೆ ತುಂಬಿದರು. ಯೇಸು, ಈಗ ತೋಡಿಕೊಂಡು ಹೋಗಿ ಔತಣದ ಮೇಲ್ವಿಚಾರಕನಿಗೆ ಕೊಡಿ ಎಂದು ಹೇಳಲು ಅವರು ಹಾಗೆ ಮಾಡಿಬಿದ್ದರು. ಮೇಲ್ವಿಚಾರಕನು ದ್ರಾಕ್ಷಾರಸವಾಗಿ ಮಾರ್ಪಟ್ಟಿದ್ದ ನೀರಿನ ರುಚಿ ನೋಡಿದನು. ಅದು ಎಲ್ಲಿಂದ ಬಂದಿತೆಂದು ಅವನಿಗೆ ತಿಳಿದಿರಲಿಲ್ಲ. ನೀರನ್ನು ತೋಡಿಕೊಂಡು ಬಂದ ಸೇವಕರಿಗೆ ಮಾತ್ರ ತಿಳಿದಿತ್ತು. ಆದುದರಿಂದ ಅವನು ಮದುಮಗನನ್ನು ಕರೆದು, ಜನರೆಲ್ಲರೂ ಉತ್ತಮವಾದ ದ್ರಾಕ್ಷಾರಸವನ್ನು ಮೊದಲು ಹಂಚುತ್ತಾರೆ, ಅತಿಥಿಗಳು ಯಥೇಚ್ಛವಾಗಿ ಕುಡಿದಾದ ಮೇಲೆ ಸಾಧಾರಣ ದ್ರಾಕ್ಷಾರಸವನ್ನು ಕೊಡುತ್ತಾರೆ. ನೀನಾದರೂ ಉತ್ತಮವಾದುದನ್ನು ಇದುವರೆಗೂ ಇಟ್ಟಿದ್ದೀಯಲ್ಲ ಎಂದು ಹೇಳಿದರು. ಪ್ರಭುವಿನ ಶುಭ ಸಂದೇಶ. ಪ್ರಭು ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರೈಸ್ತ ಜೀವನದ ನರ್ಸರಿ ಶಾಲೆ ಎಂಬುದು ಒಂದು ಕುಟುಂಬ. ಈ ಕ್ರೈಸ್ತ ಜೀವನದ ನರ್ಸರಿ ಶಾಲೆ ಎಂಬುದು ಕುಟುಂಬವಾದರೆ ಅಲ್ಲಿನ ಮೊದಲನೆಯ ಪಾಠ ಏನಾಗಿರಬಹುದು? ಒಂದು ಕುಟುಂಬವನ್ನು 7 ಸಂಸ್ಕಾರಗಳ ನಂತರ ಬರುವಂಥ 8ನೆಯ ಸಂಸ್ಕಾರವಾಗಿ ನಾವು ಹೇಳಬಹುದು. ಈ ಕುಟುಂಬವೆಂಬುದು ಪ್ರಭು ಕ್ರಿಸ್ತರು ಯೋವಾನನ ಶುಭ ಸಂದೇಶದಲ್ಲಿ ತಮ್ಮ ಬಹಿರಂಗ ಜೀವನವನ್ನು ಆರಂಭಿಸಿರುವುದು ಮದುವೆ ನಡೆಯುತ್ತಿದ್ದಂಥ ಕಾನಾ ಊರಿನ ಒಂದು ಕುಟುಂಬದಲ್ಲಿ. ತಮ್ಮ ಜೀವನವನ್ನು ಕಾನಾ ಊರಿನ ಕುಟುಂಬದಲ್ಲಿ ಅದ್ಭುತದೊಂದಿಗೆ ಆರಂಭಿಸಿದಂಥ ಪ್ರಭು ಕ್ರಿಸ್ತರು ಕುಟುಂಬದ ಪ್ರಾಧಾನ್ಯತೆಯನ್ನು ತಿಳಿಸುತ್ತಿರುವಾಗ, ಇಂದು ನಾವೆಲ್ಲರೂ ಒಬ್ಬ ಕ್ರೈಸ್ತವನಾಗಿ ವಿಶ್ವಾಸಭರಿತ ಜೀವನವನ್ನು ಮಾಡಬೇಕಾದರೆ ತಿಳಿಯಬೇಕಾದ ಒಂದೇ ಒಂದು ಸತ್ಯ, ವಿಶ್ವಾಸ ತುಂಬಿದಂಥ ತಂದೆ ತಾಯಂದಿರ ಮಕ್ಕಳಾಗಿ ವಿಶ್ವಾಸ ತುಂಬಿದಂಥ ಕುಟುಂಬದಲ್ಲಿ ನಾವು ಬೆಳೆದಿರುವ ಕಾರಣದಿಂದ ಮಾತ್ರ. ನಮ್ಮ ಕುಟುಂಬ ನರ್ಸರಿ ಶಾಲೆಯಾದರೆ ಈ ಕುಟುಂಬದ ಮೊದಲನೆಯ ಪಾಠ ಏನಾಗಿರಬೇಕು? ಸಾಮಾನ್ಯವಾಗಿ ಶಾಲೆಗೆ ಹೋಗುವಂಥ ಮಗುವಿಗೆ ಶಾಲೆಯಲ್ಲಿ ಹೇಳಿಕೊಡುವಂಥ ಪಾಠಗಳು A ಫಾರ್ ಆಪಲ್, B ಫಾರ್ ಬಡ ಆಪಲ್, C ಫಾರ್ ಚೋಟ ಆಪಲ್ ಏನೇ ಆಗಿರ್ಬೋದು. ಆದರೆ ನಮ್ಮ ನರ್ಸರಿ ಶಾಲೆ ಎಂಬುದು ಕ್ರೈಸ್ತ ವಿಶ್ವಾಸದ ನರ್ಸರಿ ಶಾಲೆ ಕುಟುಂಬವಾದರೆ ಈ ಕುಟುಂಬದಲ್ಲಿ ಹೇಳಿಕೊಡಬೇಕಾದ ಪಾಠಗಳೇನು? ಮಲಯಾಳದಲ್ಲಿ ಸುಂದರವಾದಂಥ ಒಂದು ಹಾಡಿದೆ. ಈ ಹಾಡು ಹೀಗೆ ಹೋಗುತ್ತೆ. ಅಮ್ಮ ചൊല്ലിത്തന്ന നാമം യേശുവിൻ സുന്ദര നാമം, അമ്മ പഠിപ്പിച്ച നാമം യേശുവിൻ സുന്ദര നാമം, എന്നുള്ളിലെന്നും മായാതെ നിൽക്കും ಎನ್ನಾತ್ಮವಿಶ್ವಾಸದಾನಂ. ಇದರ ಅರ್ಥ, ಅಮ್ಮ ಹೇಳಿಕೊಟ್ಟಂಥ ಮೊದಲನೆಯ ಪಾಠ ಯೇಸುವಿನ ಸುಂದರವಾದಂಥ ನಾಮ. ಅಮ್ಮ ಹೇಳಿಕೊಟ್ಟಂಥ ಪಾಠ ಯೇಸುವಿನ ಸುಂದರವಾದ ನಾಮ ಆದ ಕಾರಣ ನನ್ನಲ್ಲಿ ಇಂದು ಅಳಿಯದೆ ನಿಂತಿದೆ ನನ್ನಲ್ಲಿರುವಂಥ ಆತ್ಮವಿಶ್ವಾಸ. ಪ್ರಿಯರೇ, ಅಂಥ ಒಂದು ಆತ್ಮವಿಶ್ವಾಸದಲ್ಲಿ ಬೆಳೆಯಬೇಕಾದಂಥ ಮಕ್ಕಳು ನಾವೆಲ್ಲರೂ. ಮದರ್ ತೆರೆಸಾರವರು ವಿಶ್ವಾಸ ತುಂಬಿದಂಥ ಕುಟುಂಬ ಜೀವನದ ಬಗ್ಗೆ ನುಡಿದಂಥ ವಾಕ್ಯಗಳು ಹೀಗಿವೆ. ಅವರು ಹೇಳಿದರು, ವಿಶ್ವಾಸ ತುಂಬಿದಂಥ ಕುಟುಂಬವೆಂದರೆ
ಕಾಮವನ್ನು ಪ್ರೇಮವನ್ನಾಗಿಯೂ, ಪ್ರೇಮವನ್ನು ಪ್ರೀತಿಯನ್ನಾಗಿಯೂ, ಪ್ರೀತಿಯನ್ನು ತ್ಯಾಗವನ್ನಾಗಿ ಮಾರ್ಪಡಿಸುವ ಸಂಸ್ಕಾರವೇ ಕುಟುಂಬ ಎಂಬುದಾಗಿ, ಕಾಮವನ್ನು ಪ್ರೇಮವನ್ನಾಗಿಯೂ, ಪ್ರೇಮವನ್ನು ಪ್ರೀತಿಯನ್ನಾಗಿಯೂ, ಪ್ರೀತಿಯನ್ನು ತ್ಯಾಗವನ್ನಾಗಿ ಮಾರ್ಪಡಿಸುವಂಥ ಸಂಸ್ಕಾರವೇ ಕುಟುಂಬ ಜೀವನ. ಅಂಥ ಒಂದು ಕುಟುಂಬ ಜೀವನಕ್ಕೆ ಜೀವನವನ್ನು ನುಡುಪಾಗಿಟ್ಟು ಜೀವಿಸಲು ಕರೆಯಲ್ಪಟ್ಟವರು ನಾವು. ಅಂಥ ಪರಿಶುದ್ಧತೆ ತುಂಬಿದಂಥ ಕುಟುಂಬ ಜೀವನ ನಮ್ಮದಾಗಬೇಕಾದರೆ ಪ್ರಿಯರೇ, ಯೋವಾನನ ಶುಭ ಸಂದೇಶ 2ನೇ ಅಧ್ಯಾಯ 51ನೇ ವಾಕ್ಯ ಹೇಳುತ್ತೆ, ಮಾತೆ ಮರಿಯಮ್ಮನವರು ಎಲ್ಲವನ್ನ ಮನಸ್ಸಿನಲ್ಲಿ ಸಂಗ್ರಹಿಸಿದಳು. ಇದರ ಅರ್ಥ ದೇವರ ವಾಕ್ಯವನ್ನು ಮನಸ್ಸಿನಲ್ಲಿ ಸಂಗ್ರಹಿಸಿ ಬದುಕುವಂಥ ಕುಟುಂಬ ನಮ್ಮದಾದರೆ ಅಂಥ ಕುಟುಂಬಗಳಲ್ಲಿ ಕಾಮವನ್ನು ಪ್ರೇಮವನ್ನಾಗಿಯೂ, ಪ್ರೇಮವನ್ನು ಪ್ರೀತಿಯನ್ನಾಗಿ ಮಾರ್ಪಡಿಸಿ ತಂದೆ ತಾಯಂದಿರು ಮಕ್ಕಳು ಒಟ್ಟಾಗಿ ಸೇರಿ ಪ್ರೀತಿಯ ತ್ಯಾಗದ ಕ್ರೈಸ್ತ ಜೀವನವನ್ನು ನಡೆಸಲು ಸಾಧ್ಯ. ಪ್ರಿಯರೇ, ಕುಟುಂಬ ಜೀವನ ಬಂದಾಗ ಗಂಡ ಹೆಂಡತಿ ಸೇರಿದಾಗ ಅಲ್ಲಿ ಮಕ್ಕಳು ಹುಟ್ಟುತ್ತಾರೆ. ಪ್ರಾಯಕ್ಕೆ ಬಂದಂಥ ಗಂಡ ಹೆಂಡತಿ ಸೇರಿ ಮಕ್ಕಳು ಹುಟ್ಟುವಂಥದ್ದು ಒಂದು ಕುಟುಂಬದ ಸಾಮಾನ್ಯವಾದಂಥ ರೀತಿ. ಆದರೆ ಕ್ರೈಸ್ತ ಕುಟುಂಬ ಅಂದಾಗ ಗಂಡ ಹೆಂಡತಿ ಮಧ್ಯದಲ್ಲಿ ಕ್ರಿಸ್ತನಿರುವಂಥ ಕುಟುಂಬವನ್ನು ಒಂದು ಒಳ್ಳೆಯ ಕ್ರೈಸ್ತ ಕುಟುಂಬ ಅಂತ ನಾವು ಹೇಳ್ತೀವಿ. ಕ್ರಿಸ್ತನಿಲ್ಲದೆ ಇರುವಂಥ ಕುಟುಂಬಗಳಲ್ಲೂ ಮಕ್ಕಳು ಹುಟ್ಟುತ್ತಾರೆ. ಅಂತಹ ಕುಟುಂಬಗಳಲ್ಲಿ ದೊಡ್ಡ ದೊಡ್ಡ ವೀರಪ್ಪನವರಾಗಿಯೂ, ದೊಡ್ಡ ದೊಡ್ಡ ಬಿನ್ಲಾಡನವರಾಗಿಯೂ, ಪೂಲನ್ ದೇವಿಯಾಗಿಯೂ ಹುಟ್ಟುವಂಥ ಮಕ್ಕಳು ಕೊನೆಗೆ ತಂದೆ ತಾಯಂದಿರು ಬಂದು ಗುರುಗಳಾದ ನಮಗೆ ಹೇಳುವುದನ್ನು ಕೇಳಿದ್ದೀವಿ, ಫಾದರ್ ನಮ್ಮ ಮಕ್ಕಳ ತಲೆ ಮೇಲೆ ಕೈ ಹಿಡಿರಿ, ಅವ್ರನ್ನ ಆಶೀರ್ವದಿಸಿರಿ ಎಂಬುದಾಗಿ. ಆಶೀರ್ವಾದದಿಂದ ಸ್ವಭಾವ ಬದಲಾಗಬೇಕಾಗಿಲ್ಲ. ಆದರೆ ಆ ಹಾಡಿನಲ್ಲಿ ಕೇಳಿದ ಹಾಗೆ ಅಮ್ಮ ಹೇಳಿಕೊಡಬೇಕಾದಂಥ ಮೊದಲನೆಯ ಪಾಠ ಯೇಸು, ಅಪ್ಪ ಹೇಳಿಕೊಡಬೇಕಂದ ಮೊದಲನೆಯ ಪಾಠ ಯೇಸು. ಆ ರೀತಿ ಯೇಸುವಿನ ಪವಿತ್ರ ನಾಮವನ್ನು ಹೇಳಿಕೊಡುವಂಥ ಕುಟುಂಬ ನಿಮ್ಮದು ನನ್ನದು. ಆದರೆ ನಮ್ಮ ಕುಟುಂಬಗಳಲ್ಲಿ ಚಿಕ್ಕ ಚಿಕ್ಕ ಸಂತ ಮದರ್ ತೆರೆಸಾರವರು, ಚಿಕ್ಕ ಚಿಕ್ಕ ಸಂತ ಅಂತೋನಿಯವರು, ಚಿಕ್ಕ ಚಿಕ್ಕ ಸಂತ ಅಲ್ಫೋನ್ಸರವರು, ಚಿಕ್ಕ ಚಿಕ್ಕ ಸಂತ ಫ್ರಾನ್ಸಿಸ್ ಅವರು ಹುಟ್ಟಿ ಬೆಳೆಯುವುದನ್ನು ನೋಡಲು ಸಾಧ್ಯ. ಪ್ರಿಯರೇ, ಅಂತಹ ಕುಟುಂಬಗಳಲ್ಲಿ ಕುಟುಂಬ ಜೀವನವನ್ನು ಕುಟುಂಬ ಜೀವನವನ್ನು ನಡೆಸಲು ಕರೆಯಲ್ಪಟ್ಟವರು ನಾವು. ಒಂದು ಕುಟುಂಬ ಜೀವನದ ಆರಂಭ ಎಲ್ಲಿ ಇದೆ ಅಂತ ಕೇಳಿದರೆ ಆದಿಕಾಂಡ 24ನೇ ಅಧ್ಯಾಯ 1ನೇ ವಾಕ್ಯದಿಂದ, ಅಬ್ರಹಾಮನು ತನ್ನ ಮಗನಾದಂಥ ಇಸಾಕನಿಗೆ ಪ್ರಾಯವಾಯಿತು, ಮದುವೆಯ ಸಮಯವಾಯಿತು ಎಂದು ತಿಳಿದಾಗ ತನ್ನ ಅತ್ಯಂತ ಸೀನಿಯರ್ ಮೋಸ್ಟ್ ಸೇವಕನನ್ನು ಕರೀತಾನೆ. ಈ ಸೇವಕನನ್ನು ಕರೆದು ಅಬ್ರಹಾಮನು ಹೇಳ್ತಾನೆ, ನನ್ನ ಸ್ವಂತ ಊರಿಗೆ ಹೋಗಿ ನನ್ನ ಮಗನಾದ ಇಸಾಕನಿಗೆ ಒಬ್ಬಳು ಹುಡುಗಿಯನ್ನು ಕಂಡುಹಿಡಿಬೇಕು ಎಂಬುದಾಗಿ. ಈ ಸಂದರ್ಭದಲ್ಲಿ ಸೇವಕನಿಗೆ ಒಂದು ಸಂಶಯ, ಮದುವೆ ಆಗಲಿಕ್ಕಿರುವಂಥ ಹುಡುಗ ಸೇವಕನೊಂದಿಗೆ ಹೋಗ್ತಾ ಇಲ್ಲ, ಆದರೆ ಸೇವಕ ನೋಡಿ ಹುಡ್ಕೊಂಡು ಹೋಗ್ತಾ ಇದ್ದಾನೆ ಇಸಾಕನಿಗೆ ಬೇಕಾದ ಹುಡುಗಿಯನ್ನು. ಸಾಮಾನ್ಯವಾಗಿ ಯಾವ ಸೇವಕನಿಗೂ ಬರುವಂಥ ಸಂಶಯ. ನಮ್ಮ ಈಗಿನ ಕಾಲದಲ್ಲಾದರೆ ಹುಡುಗಿ ನೋಡಬೇಕಾದ್ರೆ ಹುಡುಗ ಹೋಗ್ತಾನೆ, ಹುಡುಗ ನೋಡಬೇಕಾದ್ರೆ ಹುಡುಗಿ ಹೋಗ್ತಾರೆ. ಆದರೆ ಇದರಲ್ಲಿ ಒಬ್ಬ ಸೇವಕ ಹೋಗಬೇಕಾದ್ರೆ ಇದರಲ್ಲಿ ಇರುವಂಥ ಸತ್ಯವೇನು ಎಂಬುದನ್ನು ಸೇವಕನು ಅಬ್ರಹಾಮನ ಹತ್ರ ಕೇಳ್ತಾನೆ. ಏನಂತ? ಗುರುವೇ, ನಾನು ನಿಮ್ಮ ಸ್ವಂತ ಊರಿಗೆ ಹೋದಾಗ ಸುಂದರಿಯಾದ 100 ಹುಡುಗಿಯರನ್ನ ನೋಡ್ಬೋದು. ಪೆಡಿಕ್ಯೂರು, ಮೆನಿಕ್ಯೂರು, ಫೇಶಿಯಲು, ಥ್ರೆಡ್ಡಿಂಗ್ ಮಾಡಿದಂಥ ಬಹಳಷ್ಟು ಸುಂದರಿಗಳನ್ನು ನಾನು ಅಲ್ಲಿ ನೋಡ್ತೀನಿ. ಹೀಗೆ ನೋಡುವಂತಹ ಸ್ತ್ರೀಯರಲ್ಲಿ, ಹುಡುಗಿಯರಲ್ಲಿ, ಯುವತಿಯರಲ್ಲಿ ನಿಮ್ಮ ಮಗನಾದ ಇಸಾಕನಿಗೆ ಯಾವಳನ್ನು ನಾನು ಸೆಲೆಕ್ಟ್ ಮಾಡಲಿ ಎಂಬುದಾಗಿತ್ತು ಸೇವಕನ ಪ್ರಶ್ನೆ. ಈ ಪ್ರಶ್ನೆಗೆ ಅಬ್ರಹಾಮ ಸೇವಕನ ಮುಗ ನೋಡಿ ಹೇಳ್ತಾನೆ, ಸೇವಕನೇ, ನಿನ್ನ ಮುಂದೆ ದೇವರ ದೂತನು ಹೋಗಿ ಅವನು ನನ್ನ ಮಗನಾದ ಇಸಾಕನಿಗೆ ಒಬ್ಬಳನ್ನು ಕಂಡು ಹಿಡಿಯುವನು. ಸೇವಕನ ಮುಂದೆ ದೇವರ ದೂತರು ಹೋಗಿ ಅವನಿಗೆ ಬೇಕಾದಂಥ ಒಬ್ಬಳನ್ನು ಕಂಡು ಹಿಡಿಯಬೇಕಾದರೆ ಅದು ದೇವರ ದೂತರ ಜವಾಬ್ದಾರಿ. ದೇವರ ದೂತರು ತನ್ನನ್ನು ಪ್ರೀತಿಸುವವರಿಗೆ ಒಳಿತನ್ನು ಮಾಡುವಂಥ ಒಂದು ಪ್ರಕ್ರಿಯೆ ಇದು. ಹಾಗಾದರೆ ಪ್ರಿಯರೇ, ಸ್ವಲ್ಪ ಯೋಚಿಸಿ. ನಿಮ್ಮಲ್ಲಿ ಯಾರ ಹತ್ರ ಆದರೂ ನಿಮ್ಮ ಮದುವೆ ಹೇಗೆ ನಡೆದಿದೆ ಎಂದು ಕೇಳುವುದಾದರೆ ಉತ್ತರ ಒಂದೇ ಇರ್ಬೋದು. ಫಾದರ್ www.shadi.com, www.matrimony.com. ನಮ್ಮ ಮನೆಯ ಪಕ್ಕದಲ್ಲಿರುವಂಥ ಪೀಟರ್ ಅವರು ಒಳ್ಳೆಯ ಬ್ರೋಕರ್. ಅವರು ತಮ್ಮನ್ನು ತಂದಂಥ ಸಂಬಂಧಗಳು ಇದುವರೆಗೂ ಬ್ರೇಕ್ ಆಗಲಿಲ್ಲ ಫಾದರ್. ಅಥವಾ ನೀವು ಹೇಳ್ಬೋದು ಫೇಸ್ಬುಕ್ಕಲ್ಲಿ ನೋಡಿದ್ದೀವಿ ಫಾದರ್, ಅಥವಾ ಹೇಳ್ಬೋದು ಎಲ್ಲಾದರೂ ಅಡ್ವರ್ಟೈಸ್ಮೆಂಟ್ ನೋಡಿದ್ದೀವಿ ಫಾದರ್. ಯಾವ ಕಾರಣಕ್ಕೆ ನೀವು ಒಂದಾಗಿ ಸೇರಿದರೂ ಅರ್ಥ ಮಾಡಿಕೊಳ್ಳಿ,
ದೇವರ ದೂತನು ಒಂದುಗೂಡಿಸಿದ್ದು. ಈಗ ಯಾವುದಾದ್ರೂ ಒಂದು ಕನ್ನಡ ಸಿನಿಮಾ ಸ್ಟೈಲ್ ಆದರೆ ಆ ಕಡೆಯಿಂದ ಬರುವಂಥ ಒಂದು ಬಸ್, ಈ ಕಡೆಯಿಂದ ಬರುವಂಥ ಇನ್ನೊಂದು ಬಸ್, ಮಧ್ಯದಲ್ಲಿ ಟ್ರಾಫಿಕ್ ಜಾಮ್. ಹುಡುಗ ಒಂದು ಸಲ ನೋಡ್ತಾನೆ, ಹುಡುಗಿ ಇನ್ನೊಂದು ಸಲ ನೋಡ್ತಾಳೆ, ಬಸ್ ನಂಬರ್ ನೋಟ್ ಮಾಡ್ಕೊಳ್ತಾರೆ, ಒಂದೇ ಬಸ್ಸಲ್ಲಿ ಡೈಲಿ ಟ್ರಾವೆಲ್ ಮಾಡ್ತಾರೆ. ಆಮೇಲೆ ನಂಬರ್ ಸಿಕ್ತು, ಹೂ ಓಹೋ ಆಹಾ, ಮೆಸೇಜ್ ಆಯಿತು, ಗೊತ್ತಾಯಿತು, ಪರಸ್ಪರ ಪ್ರೀತಿ ಆಯಿತು, ಪಕ್ಕದ ಮನೆಯವರಿಗೆಲ್ಲ ಗೊತ್ತಾಯಿತು, ಊರಿನವರಿಗೆ ಗೊತ್ತಾಯಿತು. ಕೊನೆಗೆ ಸಂಬಂಧ ಏನೇ ಆಗಲಿ ಇದು ದೇವರು ಒಂದುಗೂಡಿಸಿದ್ದು. ಅಬ್ರಹಾಮನು ತನ್ನ ಸೇವಕನಿಗೆ ಹೇಳಿದ ಹಾಗೆ, ದೇವರ ದೂತನು ನಿನ್ನ ಮುಂದೆ ಹೋಗಿ ನನ್ನ ಮಗನಾದ ಇಸಾಕನಿಗೆ ಒಬ್ಬಳನ್ನು ಕಂಡುಹಿಡಿಯುವನು. ನಿಮ್ಮ ಕುಟುಂಬ ಪ್ರಿಯರೇ, ದೇವರ ದೂತನು ಒಂದುಗೂಡಿಸಿದಂಥ ಕುಟುಂಬ. ಈಗ ನಿಮ್ಮಲ್ಲಿ ಒಂದು ಸಂಶಯ ಇರಬಹುದು, ನನಗನ್ಸುತ್ತೆ ನಮಗೆಲ್ಲರಿಗೂ ನಾವು ನಮ್ಮ ಪ್ರಬೋಧನೆ ಕ್ಲಾಸುಗಳಲ್ಲಿ, ನಮ್ಮ ಧರ್ಮೋಪದೇಶ ಕ್ಲಾಸುಗಳಲ್ಲಿ ಕೇಳಿದಂಥ ಒಂದು ಸತ್ಯ ಇದೆ. ನಮಗೆಲ್ಲರಿಗೂ ಒಬ್ಬೊಬ್ಬರು ಸಂರಕ್ಷಕ ದೂತರಿದ್ದಾರೆ. ನಮಗೆಲ್ಲರಿಗೂ ಒಬ್ಬೊಬ್ಬರು ಸಂರಕ್ಷಕ ದೂತರಿದ್ದಾರೆ. ನನಗೆ ಅನಿಸುತ್ತೆ ಈಗ ಒಬ್ಬನ ಹೆಸರು ಪೀಟರ್ಗೆ ವಯಸ್ಸು 28. ಪೀಟರ್ನ ಸಂರಕ್ಷಕ ದೂತ ಹುಡ್ಕೊಂಡೋಗ್ತಾನೆ. 28 ವಯಸ್ಸಾದಂಥ ಪೀಟರ್ನಿಗೆ ಸ್ಯೂಟ್ ಆಗುವಂಥ, ಅವನ ಹೈಟಿಗೂ ವೆಯ್ಟಿಗೂ ಕಲರಿಗೂ ಅವನ ವಿದ್ಯಾಭ್ಯಾಸಕ್ಕೂ ಸೂಟ್ ಆಗುವಂಥ ಒಬ್ಬಳು ಹುಡುಗಿಯನ್ನು ಆಮೇಲೆ ದೇವರು ಒಂದುಗೂಡಿಸಿದಂಥ ಕುಟುಂಬವಾಗಿ ಮಾರ್ಪಡುತ್ತೆ. ಈಗ ಮದುವೆಯಾಗಿ 1 ವರ್ಷ 2 ವರ್ಷ 6 ತಿಂಗಳಾದವರಿಗೆ ಯಾವ ಸಮಸ್ಯೆನೂ ಇಲ್ಲ. ನನ್ನ ಹತ್ರ ಕೂತವನು ನನ್ನ ದೇವರು ದೇವದೂತನು ನನಗಾಗಿ ಕಂಡುಹಿಡಿದಂಥ ವ್ಯಕ್ತಿ ಎಂಬ ವಿಶ್ವಾಸ ಇರ್ಬೋದು. ಇದೇ ಸಂದರ್ಭದಲ್ಲಿ ನನ್ನನ್ನು ಕೇಳುವಂಥ ಪ್ರಿಯರೇ, ಮದುವೆಯಾಗಿ 15, 10, 20 ವರ್ಷಗಳಾದವರು ನೀವು ಹೇಳ್ಬೋದು, ಸ್ವಾಮಿ ನೀವು ಹೇಳಿದ್ದೆಲ್ಲ ಸರಿ, ದೇವರ ದೂತರು ತಂದು ಕೊಟ್ಟಿರ್ಬೋದು, ಆದರೆ ಏನೋ ಸೆಲೆಕ್ಷನ್ ಮಿಸ್ಟೇಕ್ ಆಗಿರಬೇಕು. ಪಕ್ಕದ ಮನೆಗೆ ಹೋಗ್ಲಿಕ್ಕಿರುವವರು ನನಗೆ ಬಂದಿರಬೇಕು ಸ್ವಾಮಿ. ಏನು ಸ್ವಾಮಿ ಇಂಥ ಮನುಷ್ಯನನ್ನು ನನಗೆ ಕೊಟ್ಟಿದ್ದೀರಾ, ಒಟ್ಟಿಗೆ ಬದುಕೋಕ್ಕಾಗಲ್ಲ. ಇಂಥವಳನ್ನು ನನಗೆ ಕೊಟ್ಟಿದ್ದೀರಾ, ಒಟ್ಟಿಗೆ ಬದುಕಲಿಕ್ಕಾಗಲ್ಲ. ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ದೇವರು ನಿಮ್ಮ ಜೀವನದಲ್ಲಿ ಸ್ಪರ್ಶಿಸದೇ ಇರುವಂಥ ಒಂದು ಏರಿಯಾ ಅಂತ ಹೇಳಿದರೆ ನಮ್ಮ ಸ್ವಾತಂತ್ರ್ಯ. ಅಬ್ರಹಾಮನು ತನಗೆ ದೇವರು ಕೊಟ್ಟಂಥ ಸ್ವಾತಂತ್ರ್ಯವನ್ನು ಉಪಯೋಗಿಸಿ ದೇವರು ತೋರಿಸಿದಂಥ ನಾಡಿಗೆ ನಡೆದನು. ಕಾಯನನು ದೇವರು ಕೊಟ್ಟಂಥ ಸ್ವಾತಂತ್ರ್ಯವನ್ನು ಉಪಯೋಗಿಸಿ ಅವನ ಸ್ವಂತ ತಮ್ಮನನ್ನು ಕೊಲೆ ಮಾಡಿದನು. ಜೀವನದಲ್ಲಿ ದುಃಖಗಳು ಸಂಕಟಗಳು ಬರ್ತಾ ಇದ್ದರೆ, ಜೀವನದಲ್ಲಿ ನಾವು ದಾರಿ ತಪ್ಪಿ ಹೋಗ್ತಾ ಇದ್ದರೆ, ದೇವರು ಕೊಟ್ಟಂಥ ಸ್ವತಂತ್ರವನ್ನು ಪ್ರಿಯರೇ ಮರೆಯದಿರಿ. ದೇವರು ಕೊಟ್ಟಂಥ ಸ್ವತಂತ್ರವನ್ನು ನಾವು ಮರೆಯದೇ ಇದ್ದರೆ ದೇವರು ನಮ್ಮ ಜೀವನದಲ್ಲಿ ಅದ್ಭುತಗಳನ್ನು ಮಾಡುವರು. ಅಂತಹ ಅದ್ಭುತಗಳನ್ನು ಕಂಡು ಬದುಕಲು ಕರೆಯಲ್ಪಟ್ಟವರು ನಾವೆಲ್ಲರೂ. ಪ್ರಿಯರೇ, ಅರ್ಥ ಮಾಡಿಕೊಳ್ಳೋಣ, ನಾವು ನಮ್ಮ ವಿಶ್ವಾಸ ತುಂಬಿದಂತಹ ಜೀವನದಲ್ಲಿ ದೇವರನ್ನು ಮಧ್ಯದಲ್ಲಿರಿಸಿ ಜೀವನವನ್ನು ಮುಂದೆ ಸಾಗುವಾಗ ಈ ಜೀವನವು ಅನುಗ್ರಹಿಸಲ್ಪಡುವುದು. ಪ್ರಭು ಕ್ರಿಸ್ತರು ಕೂಡ ನಮ್ಮ ಹಾಗೆ, ನಮಗೊಂದು ಆಸೆ ಇದೆ. ಏನೇ ಫಂಕ್ಷನ್ಸ್ ನಡೀಲಿ, ಪ್ರೋಗ್ರಾಮ್ಸ್ ನಡೀಲಿ, ಮಧ್ಯದಲ್ಲಿ ಇರಬೇಕೆಂಬ ಆಸೆ. ಒಂದು ಫೋಟೋ ಫಂಕ್ಷನ್ ಇದ್ದರೂ ಕೂಡ ನನ್ನ ಮುಖ ಚೆನ್ನಾಗಿ ಕಾಣಬೇಕು, ಎದ್ದು ಕಾಣಬೇಕು, ನಾನು ಸೆಂಟ್ರಲ್ಲಿ ಇರಬೇಕೆಂಬ ಆಸೆ. ಇದಕ್ಕಾಗಿ ಕ್ರಿಸ್ತರು ನೋಡಿದರು, ಎಲ್ಲಿ 2, 3 ನನ್ನ ಹೆಸರಿನಲ್ಲಿ ಸೇರುವಿರೋ ನಿಮ್ಮ ಮಧ್ಯೆ ನಾನಿರುವನು. ಹೆಸರಿನಲ್ಲಿ ಅವರು ಮಧ್ಯದಲ್ಲಿದ್ದಾರೆ. ಎಲ್ಲಿ? ಪಿತಾ ಪವಿತ್ರಾತ್ಮ ಮಧ್ಯದಲ್ಲಿದ್ದಾರೆ ಪ್ರಭು ಕ್ರಿಸ್ತರು. ಸ್ವರ್ಗಕ್ಕೂ ಭೂಮಿಗೂ ಮಧ್ಯದಲ್ಲಿ ಶಿಲುಬೆಗೆ ಏರಿಸಲ್ಪಟ್ಟವರು ಪ್ರಭು ಕ್ರಿಸ್ತರು. ಹಾಗಾದರೆ ಕ್ರಿಸ್ತನಿಗೊಂದು ಆಸೆ ಇದೆ, ವಿಶ್ವಾಸ ತುಂಬಿದಂಥ ನಿಮ್ಮ ಜೀವನದಲ್ಲಿ ಮಧ್ಯದಲ್ಲಿರಬೇಕೆಂಬುದಾಗಿ. ಪ್ರಿಯರೇ, ಕ್ರಿಸ್ತನನ್ನು ಮಧ್ಯದಲ್ಲಿಡುವವನಿಗೂ ಕ್ರಿಸ್ತನನ್ನು ಬದಿಯಲ್ಲಿಡುವವರಿಗೂ ಇರುವಂಥ ವ್ಯತ್ಯಾಸ ಅಲ್ಪವಷ್ಟೇ. ಅದೇನು ಅಂತ ಕೇಳಿದರೆ, ಕ್ರಿಸ್ತನನ್ನು ಮಧ್ಯದಲ್ಲಿಡುವವನಿಗೆ ಅವನ ಸಮಸ್ಯೆಗಳೆಲ್ಲ ತನ್ನ ಕುಟುಂಬದ ಜೀವನದ ಬದಿಯಲ್ಲಿರುತ್ತೆ. ಆದರೆ ಕ್ರಿಸ್ತನನ್ನು ಬದಿಯಲ್ಲಿಡುವವನಿಗೆ ಅವನ ಕುಟುಂಬದ ಜೀವನದ ಸಮಸ್ಯೆಗಳೆಲ್ಲವೂ ಅವನ ಮಧ್ಯದಲ್ಲಿರುತ್ತೆ ಎಂಬುದೇ ವಿಶ್ವಾಸ. ಪ್ರಿಯರೇ, ಇಂಥ ವಿಶ್ವಾಸ ತುಂಬಿದಂಥ ಜೀವನದಿಂದ ಕುಟುಂಬ ಜೀವನವನ್ನು ಮುಂದೆ ಸಾಗಿದಾಗ ನಮ್ಮ ಕುಟುಂಬಗಳು ಅದ್ಭುತ ತುಂಬಿದಂಥ ವಿಶ್ವಾಸ ಭರಿತ ಜೀವನವಾಗಿ ಮಾರ್ಪಡುವುದು. 2 ವರ್ಷಗಳ ಹಿಂದೆ ನಾನು ನನ್ನ ಅಂಕಲ್ ಒಬ್ಬರ ವಿವಾಹ ವಾರ್ಷಿಕೋತ್ಸವನ ಆಚರಿಸಲಿಕ್ಕೆ ಕೇರಳಕ್ಕೆ ಹೋಗಿದ್ದೆ. ವಿವಾಹ ವಾರ್ಷಿಕೋತ್ಸವನ ಆಚರಿಸಲು ಕೇರಳಕ್ಕೆ ಹೋದಾಗ 50ನೇ ವಿವಾಹ ವಾರ್ಷಿಕೋತ್ಸವ. ಈ ಸಂದರ್ಭದಲ್ಲಿ ಕೇರಳದಲ್ಲಿ ಸಾಮಾನ್ಯವಾಗಿ ವಿವಾಹದ ಸಂದರ್ಭದಲ್ಲಿ ಗಂಡು ಹೆಣ್ಣು ಇಬ್ಬರು ತಮ್ಮ ಬಲಗೈಯನ್ನು ಪವಿತ್ರ ಗ್ರಂಥದ ಮೇಲಿಟ್ಟು ಒಂದು ವಾಗ್ದಾನವನ್ನು ಮಾಡ್ತಾನೆ. ವಾಗ್ದಾನ ಏನಿದೆ ಅಂತ ಕೇಳಿದರೆ ಅವರು ಹೇಳ್ತಾರೆ, ഇന്നു മുതൽ മരണം വരെയും സന്തോഷത്തിലും ദുഃഖത്തിലും രോഗത്തിലും ആരോഗ്യത്തിലും അനാരോഗ്യത്തിലും ഏക മനസ്സോടെ ജീവിച്ചു കൊള്ളാമെന്നുള്ളൊരു വാഗ്ദാനം. ಇದರ ಅರ್ಥ, ಇಂದಿನಿಂದ ಮರಣದವರೆಗೂ ಸಂತೋಷದಲ್ಲೂ ದುಃಖದಲ್ಲೂ ಆರೋಗ್ಯದಲ್ಲೂ ಅನಾರೋಗ್ಯದಲ್ಲೂ ಏಕ ಮನಸ್ಸಿನಿಂದ ನಾವು ಬದುಕ್ತೇವೆ ಎಂಬ ವಾಗ್ದಾನ.
ಜೂಬ್ಲಿ ಬಲಿಪೂಜೆ ಮುಗಿದ ನಂತರ ಈ ಅಂಕಲ್ ಆಂಟಿ ಇಬ್ಬರನ್ನ ಮುಂದೆ ಕರೆದು ಅವರ ಮಕ್ಕಳು ಮೊಮ್ಮಕ್ಕಳು ಎಲ್ಲರನ್ನ ಒಟ್ಟಿಗೆ ಕರೆದು ಮಕ್ಕಳು ಮೊಮ್ಮಕ್ಕಳ ಹತ್ರ ಅಂಕಲ್ ಆಂಟಿ ಇಬ್ಬರ ಹೆಗಲ ಮೇಲೆ ಕೈ ಹಿಡಿ ಎಂದೆ. ನಂತರ ಬಲಿಪೂಜೆ ಅರ್ಪಿಸಿದ ನಾನು 50 ವರ್ಷಗಳ ಹಿಂದೆ ಇವರು ಮಾಡಿದಂಥ ವಾಗ್ದಾನವನ್ನು ಇನ್ನೊಮ್ಮೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದಾಗ ನಾನು ಹೇಳಿಕೊಟ್ಟೆ, ಇಂದಿನಿಂದ ಮರಣದವರೆಗೂ ಸಂತೋಷದಲ್ಲೂ ದುಃಖದಲ್ಲೂ ನೋವಿನಲ್ಲೂ ನಲಿವಿನಲ್ಲೂ ಒಂದೇ ಮನಸ್ಸಿನಿಂದ ಬದುಕುವೆವು ಎಂಬುದಾಗಿ ಈ ವಾಗ್ದಾನ ಮಾಡಿದ ನಂತರ ಪಕ್ಕದಲ್ಲಿದ್ದಂಥ ವಿಚಾರಣ ಗುರು ಕೇಳಿದರು, ಚೇಟ ಹೇಗಿತ್ತು ಜೀವನ ಎಂಬುದಾಗಿ. ತಕ್ಷಣ ಅವರು ನುಡಿದರು, ಫಾದರ್ ಇಲ್ಲಿಯವರೆಗೆ ಬರುತ್ತೇವೆಂದು ನಂಬಿರಲಿಲ್ಲ. ಎಲ್ಲಿಯವರೆಗೆ? 50 ವರ್ಷಗಳ ಹಿಂದೆ ಪವಿತ್ರವಾದಂಥ ಬಲಿಪೀಠದ ಮುಂದೆ ನಿಂತು ವಾಗ್ದಾನ ಮಾಡಿ 50 ವರ್ಷಗಳ ನಂತರ ಮಕ್ಕಳು ಎಲ್ಲರೂ ಸೇರಿ ಕೃತಜ್ಞತಾ ಬಲಿಪೂಜೆಯನ್ನು ಅರ್ಪಿಸಿ ಇನ್ನೊಮ್ಮೆ ದೇವರ ಸಾನ್ನಿಧ್ಯಕ್ಕೆ ಈ ರೀತಿ ಇನ್ನೊಂದು ದೇವಾಲಯದ ಮುಂದೆ ಬರುತ್ತೇವೆಂದು ನಂಬಿರಲಿಲ್ಲ. ಅದಕ್ಕೆ ಸೇರಿಸಿ ಹೇಳಿದರು, ಹಿಂತಿರುಗಿ ನೋಡಿದಾಗ ದೇವರು ನಮ್ಮೊಂದಿಗಿದ್ದರು. ಪ್ರಿಯರೇ, ಪ್ರತಿ ನಿಮಿಷ ಪ್ರತಿ ಕ್ಷಣ ಎಂಬುದು ಹಿಂತಿರುಗಿ ನೋಡಬೇಕಾದಂಥ ನಿಮಿಷ. ಇಮ್ಮಾನುವೇಲ್, ದೇವರು ನಮ್ಮೊಂದಿಗಿದ್ದಾರೆ ಎಂಬುದನ್ನು ವಿಶ್ವಾಸದ ಕಣ್ಣುಗಳನ್ನು ತೆರೆದು ಹಿಂತಿರುಗಿ ನೋಡುವವನಿಗೆ ಮಾತ್ರ ಸಾಧ್ಯ. ಪ್ರಿಯರೇ, ಕುಟುಂಬ ಜೀವನ ಎಂಬುದು ದೇವರ ದಾನ. ಆ ಜೀವನವನ್ನು ವಿಶ್ವಾಸದಿಂದ ಕ್ರಿಸ್ತನನ್ನು ಅನುಭವಿಸಿ ಕ್ರಿಸ್ತನನ್ನು ಜೀವನದ ಮಧ್ಯದಲ್ಲಿಟ್ಟು ಜೀವನ ಮುಂದೆ ಸಾಗುವಾಗ ನಮ್ಮ ಜೀವನದಲ್ಲಿ ನಾವು ಅದ್ಭುತಗಳನ್ನು ಕಾಣುತ್ತೇವೆ. 10 ವರ್ಷಗಳ ಹಿಂದೆ ಮೈಸೂರಿನಲ್ಲಿ ಒಂದು ವಿಚಾರಣೆಯಲ್ಲಿ ಸೇವೆ ಸಲ್ಲಿಸ್ತಾ ಇರುವಾಗ ಒಂದು ದಿನ ಬೆಳಿಗ್ಗೆ ಒಬ್ಬರು ಬಂದರು. ಲೇಡಿ ಬಂದು ವಿಚಾರಣಾ ಗುರುಗಳಿಗೆ ಹೇಳಿದರು, ಫಾದರ್, ನನಗೊಬ್ಬನೇ ಮಗ, ನಿನ್ನೆ ಕೆಲಸಕ್ಕೆ ಹೋಗೋಕೆ ಅವನಿಗೊಂದು ಆಕ್ಸಿಡೆಂಟ್ ಆಗಿದೆ, KR ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾನೆ, ಡಾಕ್ಟ್ರ್ ಹೇಳ್ತಾ ಇದ್ದಾರೆ ಅವನು ಬದುಕೋದಿಲ್ಲ ಎಂಬುದಾಗಿ. ನೀವು ದಯವಿಟ್ಟು ಬಂದು ಪರಮಪ್ರಸಾದವನ್ನು ಕೊಟ್ಟು ಪಾಪ ವಿಜ್ಞಾಪನೆಯನ್ನು ಮಾಡಿಸಿ ಅವನಿಗೆ ಸರ್ಜರಿಗೆ ಕಳಿಸಿ ಎಂದರು. ಫಾದರ್ ನನ್ನ ಹತ್ರ ಹೇಳಿದರು, ಹಾಸ್ಪಿಟ್ಲಿಗೆ ಹೋದೆ, ಪಾಪ ವಿಜ್ಞಾಪನೆಯನ್ನು ಮಾಡಿದ ನಂತರ ಪರಮಪ್ರಸಾದವನ್ನು ಕೊಟ್ಟು ಈ ತಾಯಿಗೆ ಏನು ಹೇಳಬೇಕು ಅಂತ ಬಹಳ ದುಃಖದಿಂದ ನಾನು ಹೇಳಿದೆ, ಅಮ್ಮ ನಿಮಗಾಗಿ ಪ್ರೇಯರು ಮಾಡುವೆನು, ಪ್ರಭು ಕ್ರಿಸ್ತರು ಅದ್ಭುತವನ್ನು ಮಾಡುವರು ಎಂಬುದಾಗಿ ಹೇಳಿದ ತಕ್ಷಣ ಆಶ್ಚರ್ಯಕರವಾದಂಥ ಒಂದು ಸೆಂಟೆನ್ಸನ್ನು ಈ ತಾಯಿ ನುಡಿದರು. ಈ ತಾಯಿ ಹೇಳಿದಳು, ಫಾದರ್, ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟವರ ಜೀವನದಲ್ಲಿ ಪ್ರಭು ಕ್ರಿಸ್ತರು ಎಂದೂ ತಪ್ಪು ಮಾಡುವುದಿಲ್ಲ. ಪ್ರೈಸ್ ದ ಲಾರ್ಡ್. ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟವರ ಜೀವನದಲ್ಲಿ ಪ್ರಭು ಕ್ರಿಸ್ತರು ಎಂದೂ ತಪ್ಪುಗಳನ್ನು ಮಾಡುವುದಿಲ್ಲ, ಬದುಕುವುದಿಲ್ಲ ಎಂದು ವೈದ್ಯಶಾಸ್ತ್ರ ಹೇಳಿದಂಥ ಮಗನು 7 ತಿಂಗಳ ನಂತರ ಎದ್ದು ನಡೆದು ಕೆಲಸಕ್ಕೆ ಹೋಗಲಿಕ್ಕೆ ಆರಂಭಿಸಿದ. ದೇವರಿಗೆ ಅಸಾಧ್ಯವಾದದ್ದು ಅಸಾಧ್ಯವಾದದ್ದು ಯಾವುದೂ ಇಲ್ಲ ಪ್ರಿಯರೇ. ದೇವರಿಗೆ ಅಸಾಧ್ಯವಾದದ್ದು ನಮ್ಮ ಜೀವನದಲ್ಲಿ ನಡೆಯಬೇಕಾದರೆ ಅಸಾಧ್ಯತೆಗಳನ್ನು ಸಾಧ್ಯತೆಯಾಗಿ ಮಾಡುವಂಥ ನಮ್ಮ ದೇವರೊಬ್ಬರು ನಮ್ಮೊಂದಿಗೆ ಇದ್ದಾರೆ, ನಮ್ಮ ಕುಟುಂಬದಲ್ಲಿ ಇದ್ದಾರೆ ಎಂಬುದನ್ನು ಮರೆಯದೇರಿ ಪ್ರಿಯರೇ. ಅಂಥ ಒಂದು ಜೀವನವನ್ನು ನಡೆಸುವಾಗ ಕ್ರೈಸ್ತ ಜೀವನವು ಫಲಭರಿತವಾಗುವುದು. ಇಂದು ಪ್ರಿಯರೇ, ನಿಮಗೆಲ್ಲರಿಗೂ 50 ಎಕರೆ ಜಮೀನು ಮ್ಯಾನೇಜ್ ಮಾಡ್ಬೋದು, ಒಂದು ಎಸ್ಟೇಟ್ ಮ್ಯಾನೇಜ್ ಮಾಡ್ಬೋದು, ದೊಡ್ಡ ಕಂಪ್ನಿಯನ್ನು ಮ್ಯಾನೇಜ್ ಮಾಡ್ಬೋದು, 100 ಕುರಿಗಳನ್ನು ಮ್ಯಾನೇಜ್ ಮಾಡ್ಬೋದು. ಕಡ್ಡಿ ಥರ ಇರುವಂಥ ಒಬ್ಬ ಮಗಳನ್ನು ಕುಟುಂಬದಲ್ಲಿ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತ ನೀವು ಹೇಳಿದರೆ ಕಾರಣ ಒಂದೇ, ಎಲ್ಲವನ್ನ ಕೊಟ್ಟಿದ್ದೀರಿ. ಬೆಸ್ಟ್ ಆಫ್ ಎವ್ರಿಥಿಂಗ್ ಯು ಗಿವ್ ಟು ಯುವರ್ ಚಿಲ್ಡ್ರನ್. ಅದರ ಅರ್ಥ ಮಕ್ಕಳಿಗೆ ಬೇಕಾದ ಎಲ್ಲವನ್ನ ಕೊಟ್ಟಿದ್ದೀರಿ, ಆದರೆ ಬೆಸ್ಟ್ ಆಫ್ ಎವ್ರಿಥಿಂಗ್, ಎಲ್ಲ ಒಳ್ಳೆಯದ ವಸ್ತುಗಳ ಮಧ್ಯದಲ್ಲಿ ಒಳ್ಳೆಯವರಾದ ದೇವರೊಬ್ಬರಿದ್ದಾರೆ ಎಂಬುದನ್ನು ಚಿಕ್ಕ ವಯಸ್ಸಿನಲ್ಲಿ ತೋರಿಸಿಕೊಡುವಂಥ ಅಪ್ಪ ಅಮ್ಮ. ಆ ವಿಶ್ವಾಸ ತುಂಬಿದಂಥ ಕುಟುಂಬ ಜೀವನ ನಿಮ್ಮದಾದರೆ ನಿಮ್ಮ ಮಕ್ಕಳು ಎಂದೂ ನಿಮ್ಮನ್ನು ಬಿಟ್ಟಾಗಲುವುದಿಲ್ಲ. ಜೀವಂತ ದೇವರ ಅನುಭವವನ್ನು ತುಂಬಿದಂಥ ವಿಶ್ವಾಸಭರಿತ ಜೀವನ ನಿಮ್ಮದಾಗಿ, ವಿಶ್ವಾಸ ತುಂಬಿದಂಥ ಕುಟುಂಬ ನಿಮ್ಮದಾಗಿ ಮಾರ್ಪಡುವುದು. ಪ್ರಿಯರೇ, ಈ ಪರಿಶುದ್ಧವಾದ ನಿಮಿಷಗಳಲ್ಲಿ ಒಂದು ನಿಮಿಷ ಪ್ರಾರ್ಥಿಸೋಣ. ದೇವರು ದಾನವಾಗಿ ನೀಡಿರುವಂಥ ನಮ್ಮ ಕುಟುಂಬ, ದೇವರು ದಾನವಾಗಿ ನೀಡಿರುವಂಥ ನಮ್ಮೆಲ್ಲ ಜವಾಬ್ದಾರಿಗಳು, ಅವುಗಳನ್ನು ಜೀವಂತ ದೇವರ ಸಾನ್ನಿಧ್ಯದಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ದೇವರೇ, ಸ್ವರ್ಗ ತೆರೆದು ನಾವು ನಿಂತಿರುವಂಥ ಈ ಸ್ಥಳವನ್ನು ನೋಡಿರಿ ಪ್ರಭುವೇ. ನಾವು ಆಲಿಸುವಂಥ ನಿಮ್ಮ ವಾಕ್ಯವನ್ನು ಜೀವಂತ ದೇವರ ವಾಕ್ಯವಾಗಿ ಮಾರ್ಪಡಿಸಿ ಆ ವಾಕ್ಯವು ನಮ್ಮ ಮನೆಗಳಲ್ಲೂ ಮನಗಳಲ್ಲೂ ವಾಸಿಸುವಂಥ ಕೃಪೆ ನಮಗೆಲ್ಲರಿಗೂ ದಯಪಾಲಿಸಿರಿ. ಯೇಸುವೆ, ನೀವೇ ಜೀವಂತ ದೇವರು. ಇಮ್ಮಾನುವೇಲ್, ನಮ್ಮ ಕಷ್ಟಗಳಲ್ಲಿ, ದುಃಖಗಳಲ್ಲಿ, ಸಂಕಟಗಳಲ್ಲಿ, ನೋವುಗಳಲ್ಲಿ ನಮ್ಮೊಂದಿಗಿರುವಂಥ ದೇವರು ನೀವು ಎಂಬ ವಿಶ್ವಾಸದಿಂದ ಜೀವನ ಮುಂದುವರಿಸುವಂಥ ಕೃಪೆ ನಮಗೆಲ್ಲರಿಗೂ ದಯಪಾಲಿಸಿರಿ. ಯೇಸುವೆ, ಈ ವಾಕ್ಯವನ್ನು ಆಲಿಸಿದಂಥ ಎಲ್ಲ ವ್ಯಕ್ತಿಗಳ ಮನೆಗಳನ್ನು ಮನಗಳನ್ನು
ಆಶೀರ್ವದಿಸಿ ಅನುಗ್ರಹಿಸಿರಿ. ಶಾಂತಿಯ ದೂತರನ್ನಾಗಿ ಮಾಡಿರಿ. ಕುಟುಂಬಗಳಲ್ಲಿ ವಿಶ್ವಾಸದ ಫಲವಾಗಿ ಮಕ್ಕಳು ದೇವರನ್ನು ಅರಿಯುವಂಥ, ದೈವಾನುಭವ ತುಂಬಿದಂಥ ಮಕ್ಕಳಾಗಿ ಮಾರ್ಪಡಲಿ. ತಂದೆ ತಾಯಿಗಳು ನಜರೇತಿನ ಕುಟುಂಬದ ಹಾಗೆ ಕ್ರಿಸ್ತನನ್ನು ಮಧ್ಯದಲ್ಲಿರಿಸಿದಂಥ ಪವಿತ್ರ ಕುಟುಂಬವಾಗಿ ಮಾರ್ಪಡಲಿ ಎಂದು ತ್ರಿಯೇಕ ದೇವರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್.